ಇಡೀ ನನ್ನ ಭಾರತ ದೇಶದಲ್ಲಿ ಅತ್ಯಂತ ತುಳಿತಕ್ಕೆ ಒಳಗಾದ ವರ್ಗ ಯಾವುದಾದ್ರು ಇದ್ರೆ ಅದು ದಲಿತ ವರ್ಗ. ಆ ದಲಿತ ವರ್ಗಕ್ಕೆ ಒಂದಷ್ಟು ಆತ್ಮವಿಶ್ವಾಸ ತುಂಬುವಂಥ ಕೆಲಸ ಮಾಡಬೇಕಾಗಿದೆ. ಈಗ ಪ್ರತಿ ವರ್ಷದಂತೆ ಈಗ ಏನು ಹಿಂದಿನ ವರ್ಷ ಸಹ ತಾವೆಲ್ಲ ಸಾಕ್ಷೀಕರಿಸಿದ್ದೀರ, ನಮ್ಮ ತಾಲೂಕಿನ ಮತ್ತು ಹಿಂದಿನ ಬಾರಿ ಬರೀ ಚಿಕ್ಕಬಳ್ಳಾಪುರ ತಾಲೂಕನ್ನು ಮಾತ್ರ ನಾವು ಆಯ್ಕೆ ಮಾಡ್ಕೊಂಡಿದ್ವಿ. ಈಗ ಇಡೀ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಅಂದರೆ ಮಂಚೇನಹಳ್ಳಿ ತಾಲೂಕು ಹಾಗೂ ಚಿಕ್ಕಬಳ್ಳಾಪುರ ತಾಲೂಕಿನ ಏನು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದಾರೆ, ವಿಶೇಷವಾಗಿ ದಲಿತ ಸಮುದಾಯದಿಂದ ಬಂದಂಥವರು, SC ST ಸಮುದಾಯಕ್ಕೆ ಸೇರಿದಂತಹ ಪ್ರತಿಭಾನ್ವಿತ 10ನೇ ತರಗತಿ ಮತ್ತು PUCಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿದಂಥವ್ರಿಗೆ ನಾವು ಹಿಂದಿನ ವರ್ಷ ಸಹ ಸ್ಕಾಲರ್ಶಿಪ್ನ ಕೊಟ್ಟಿದ್ವಿ. ಅದರ ಮುಂದುವರೆದ ಭಾಗವಾಗಿ ಈ ಬಾರಿ 2ನೇ ವರ್ಷ ಅದೇ ಕಾರ್ಯಕ್ರಮವನ್ನು ಜೂನ್ 15ನೇ ತಾರೀಕು ಚಿಕ್ಕಬಳ್ಳಾಪುರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದೀವಿ. ಅದನ್ನು ಎಲ್ಲ ಮಕ್ಕಳಿಗೆ ತಿಳಿಸೋದಕ್ಕೆ, ಮಕ್ಕಳ ಪೋಷಕರಿಗೆ ಗೊತ್ತಾಗೋದಕ್ಕೆ ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ತಲುಪುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ಈ ದಿನದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. 10ನೇ ತರಗತಿಯಲ್ಲಿ ಮತ್ತು PUCಯಲ್ಲಿ ಯಾವುದೇ ವಿಭಾಗ ಇರ್ಬೋದು, ಕಲಾ ವಿಭಾಗ, ವಿಜ್ಞಾನ ವಿಭಾಗ ಅಥವಾ ಕಾಮರ್ಸ್ ಇರ್ಬೋದು, ಮತ್ತು 10ನೇ ತರಗತಿ ಮಕ್ಕಳು 60% ಹೆಚ್ಚಿನ ಅಂಕಗಳನ್ನು ತೆಗೆದಿರುವ ಎಲ್ಲ ಮಕ್ಕಳಿಗೂ 5,000 ರೂಪಾಯಿಗಳ ಸ್ಕಾಲರ್ಶಿಪ್ನ ಹಿಂದಿನ ವರ್ಷ ಕೊಟ್ಟ ಹಾಗೆಯೇ ಈ ವರ್ಷ ಸಹ ಕೊಡೋದಕ್ಕೆ ಡಿಸೈಡ್ ಮಾಡಿದ್ದೀವಿ. ಅದೇ ರೀತಿ ಈ ವರ್ಷ ಅದನ್ನು ಮಾಡ್ತಾಯಿದ್ದೀವಿ. ಅದೇ ರೀತಿ 90% ಯಾರು ಹೆಚ್ಚಿನ ಅಂಕಗಳನ್ನು ತೆಗೆದಿದ್ದಾರೆ ಅವರಿಗೆ ಇನ್ನೊಂದಷ್ಟು ಪ್ರೋತ್ಸಾಹ ಕೊಡೋ ರೀತಿ ಮತ್ತು ಇನ್ನೊಂದಷ್ಟು ಮಕ್ಕಳು ಅದೇ ಒಂದು ಸಾಧನೆಯನ್ನು ಮಾಡಲಿ ಅನ್ನೋದಕ್ಕೋಸ್ಕರ 10,000 ರೂಪಾಯಿಗಳನ್ನು ಅವರಿಗೆ ಕೊಡುವಂಥ ಕೆಲಸನ ಮಾಡ್ತಾಯಿದ್ದೀವಿ. ಅದನ್ನು ಏನು ಈಗ ಅಪ್ಲಿಕೇಶನ್ಸು ನಿಮಗೆ ನಮ್ಮ ಟ್ರಸ್ಟ್ನಲ್ಲಿ ಹೋಗಿ, ಟ್ರಸ್ಟ್ನ ಕಚೇರಿ ಎಲ್ಲಿದೆ ಅನ್ನೋ ತಮ್ಗೆ ಗೊತ್ತಿದೆ, ಎಲ್ಲ ಜನಗಳಿಗೆ ಗೊತ್ತಿದೆ. ಬೇಕಾದರೆ ಅದನ್ನು ಸಹ ಕಚೇರಿಯ ವಿಳಾಸ ಕೊಡೋಣಂತೆ. ಆ ಕಚೇರಿಗೆ ಬಂದು ಅಪ್ಲಿಕೇಶನ್ ತಗೊಂಡು ಅದರಲ್ಲಿ ಏನೇನು ದಾಖಲೆಗಳನ್ನು ಕೇಳಿರ್ತಾರೆ ಆ ದಾಖಲೆಗಳನ್ನೆಲ್ಲ 30ನೇ ತಾರೀಕು ಒಳಗಡೆ ಒದಗಿಸ್ಕೊಟ್ರೆ ಅದನ್ನು ನಾವು ಸ್ಕ್ರೂಟ್ನಿ ಮಾಡಿ ಯಾರು ಅರ್ಹ ಅಭ್ಯರ್ಥಿಗಳಿರ್ತಾರೆ ಅಂಥವರಿಗೆ 15ನೇ ತಾರೀಕು ಸ್ಕಾಲರ್ಶಿಪ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಡೆಫಿನೆಟಾಗಿ ಸರ್, ಈಗ ಅವರ ಮಾರ್ಕ್ಸ್ ಕಾರ್ಡ್ ಕೊಡಬೇಕಾಗ್ತದೆ, ಆಮೇಲೆ ಅವರ ರಿಜಿಸ್ಟರ್ ನಂಬರು, ಹಾಲ್ ಟಿಕೆಟು ಅದೇನಿದೆಯೋ ನಮ್ಮ ಕೇಳ್ತಾರೆ. ಅದ್ರ ಜೊತೆಗೆ ಜಾತಿ ಪ್ರಮಾಣ ಪತ್ರ ಕೊಡಬೇಕಾಗ್ತದೆ. ಮತ್ತು ಚಿಕ್ಕಬಳ್ಳಾಪುರದ ನಿವಾಸಿಗಳಿಗೆ ಮಾತ್ರ, ಅಂದರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ನಿವಾಸಿಗಳಿಗೆ ಮಾತ್ರ, ಮತ್ತು ಇನ್ನು ಬೇರೆ ದೇವನಹಳ್ಳಿ ಮಕ್ಕಳು ಬಂದು ಇಲ್ಲಿ ಓದಿರ್ತಾರೆ ಅಂಥವ್ರಿಗೆಲ್ಲ ಆಗಲ್ಲ. ಸೊ ಚಿಕ್ಕಬಳ್ಳಾಪುರದಲ್ಲಿ ಇದ್ದಂಥ ಮಕ್ಕಳು ಅವರೆಲ್ಲಾದರೂ ಓದಿರಲಿ, ಅವರು ಮಂಗಳೂರಲ್ಲಿ ಓದಿರಲಿ, ಬೇರೆ ರಾಜ್ಯದಲ್ಲಿ ಓದಿರಲಿ, ಆ ಚಿಕ್ಕಬಳ್ಳಾಪುರದ ನಿವಾಸಿಗಳೆಲ್ಲರಿಗೂ ಸಹ ಈ ಒಂದು ಸೌಲಭ್ಯ ಸಿಗುತ್ತೆ ಸರ್. ಎಲ್ಲ ಪ್ರೈವೇಟು ಗೌರ್ಮೆಂಟು ಎಲ್ಲ ಶಾಲೆಗಳಲ್ಲೂ ಅದರಲ್ಲೇನೂ ಇದಿಲ್ಲ. ಅವರು SC ST ಮಕ್ಕಳಾಗಿರಬೇಕು, ಜೊತೆಗೆ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸೇರಿರು. SC STಗೆ ಮಾತ್ರನಾ ಅಂತ ತುಂಬ ಜನ ಯಾವಾಗಲೂ ಕೇಳ್ತಿರ್ತಾರೆ. ನಾವು ವರ್ಷ ಪೂರ್ತಿ ನೀವೆಲ್ಲ ನನ್ನ ಸ್ನೇಹಿತರೇ ಇದ್ದೀರಾ, ನೀವು ವರ್ಷ ಪೂರ್ತಿ ಗಮನಿಸಿದ ಹಾಗೆ ನಮ್ಮ ಕೈಯಲ್ಲಾದಷ್ಟು ಎಲ್ಲರಿಗೂ ಮಾಡ್ತಾ ಇರ್ತೀವಿ. ಜಾತಿ ಧರ್ಮ ಏನೂ ನೋಡ್ದಿರ ಮಾಡ್ತಾ ಇರ್ತೀವಿ. ಬಟ್ ನಾನು ಇದಕ್ಕೆ ಮೊದಲು ಸಹ ಹೇಳಿದ್ದೀನಿ, ನಾನು ಚಿಕ್ಕಂದಿನಿಂದ ನೋಡ್ಕೊಂಬಂದಿರೋದು, ನಿಜಕ್ಕೂ ಹೇಳಬೇಕು ಅಂತಂದರೆ ಇಡೀ ನನ್ನ ಭಾರತ ದೇಶದಲ್ಲಿ ಅತ್ಯಂತ ತುಳಿತಕ್ಕೆ ಒಳಗಾದ ವರ್ಗ ಯಾವುದಾದ್ರು ಇದ್ದರೆ ಅದು ದಲಿತ ವರ್ಗ. ಆ ದಲಿತ ವರ್ಗಕ್ಕೆ ಒಂದಷ್ಟು ಆತ್ಮವಿಶ್ವಾಸ ತುಂಬುವಂಥ ಕೆಲಸ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದೀವಿ ಬಿಟ್ಟರೆ ಬೇರೆ ಏನೇನು ಇದರದ್ದು ಹಿಂದೆ ಉದ್ದೇಶ ಇಲ್ಲ.